ಮಕ್ಳೇ, ನಾವೀಗ ವರ್ಗಮೂಲ 3 ಸಂಖ್ಯಾ ರೇಖೆಯ ಮೇಲೆ ಹೇಗೆ ಗುರುತಿಸುವುದು ಅನ್ನೋದನ್ನ ನೋಡೋಣ. ನಾನೀಗ ಗೆರೆ ಹಾಕಿ ಆಲ್ರೆಡಿ ಇಟ್ಟಿದ್ದೇನೆ. ನಾನೀಗ ಅದನ್ನ ಗುರುತಿಸ್ತೇನೆ, ಬಿಂದುಗಳನ್ನ ಗುರುತಿಸ್ತೇನೆ. 1 0 1 2 3 4. ಈ ಕಡೆ -1 -2 ಗುರುತಿಸ್ತೇನೆ. ಈಗ ನಾನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಕೋನ ಮಾಪಕ ತೆಗೆದುಕೊಂಡು ಅದರ ಸಹಾಯದಿಂದ 1ರ ಮೇಲೆ ಇಟ್ಟು, ಸಂಖ್ಯೆ 1ರ ಮೇಲೆ ಇಟ್ಟು 90 ಡಿಗ್ರಿಯನ್ನ ಗುರುತಿಸಿಕೊಳ್ಬೇಕು. ನಾವು ವರ್ಗಮೂಲ ಹೇಗೆ 2 ಮಾಡಿದ್ವಿ ನೋಡಿ, ಅದೇ ರೀತಿ ಆಗಿರ್ತದೆ ಇದು ಕೂಡ. ಈಗ ಇದನ್ನ ಜೋಡಿಸ್ತೇನೆ. ಈಗ ನಾನು 1 0 ಮತ್ತು 1ರ ನಡುವಿನ ತ್ರಿಜ್ಯ ಎಷ್ಟು ಅಂತ ಹೇಳಿ ನೋಡಿ. ಇಷ್ಟು ಕಾಣ್ತಾ ಉಂಟಾ? ಅದನ್ನ 1ರ ಮೇಲಿಟ್ಟು ಒಂದು ಕಂಸವನ್ನ ಎಳೆದೆ. ನಂತರ ಏನಂತ ಹೇಳಿದ್ರೆ, ಇದನ್ನ ಮತ್ತು ಈ ಬಿಂದು ಮತ್ತು 0ನ್ನ ಜೋಡಿಸ್ತೇನೆ. ಈ ಬಿಂದುವನ್ನ ಎ ಅಂತ ಹಾಕಿದೆ. ಈಗ ವರ್ಗಮೂಲ 2 ನಮ್ಗೆ ಸಿಗ್ತದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪುನಃ ಕೋನ ಮಾಪಕದ ಸಹಾಯದಿಂದ ಈ ಬಿಂದು ನೋಡಿ, ಎ ಬಿಂದುನಲ್ಲಿ ಇಟ್ಟು 90 ಡಿಗ್ರಿಯನ್ನ ಗುರುತಿಸಬೇಕು. ಈಗ ಇಲ್ಲಿಂದ ಮತ್ತು ಇಲ್ಲಿಂದ ಒಂದು ಗೆರೆಯನ್ನ ಎಳೆಯುವುದು. ಬಿಂದು ಎ ಮತ್ತು 90 ಡಿಗ್ರಿ ನಾವೇನ್ ಗುರುತಿಸಿದೆವು ನೋಡಿ, ಅದನ್ನ ಗೆರೆಯನ್ನ ಎಳೆಯುವಂತಹದ್ದು. ನಂತರ ಆಗದ ಹಾಗೆ ನಾವು ಎಷ್ಟು ಇಲ್ಲಿಂದ ಇಲ್ಲಿ ಇಟ್ಟೆವಲ್ವಾ, ಇದೇ ತ್ರಿಜ್ಯವನ್ನ ತೆಗೆದುಕೊಂಡು ಬಿಂದು ಎ ನಲ್ಲಿ ಇಟ್ಟು ಇದನ್ನ ಕಂಸವನ್ನ ಎಳೆಯುವಂತಹದ್ದು, ಎಳೆದ ಲಂಬದ ಮೇಲೆ. ಈಗ ಇದೆರಡನ್ನ ಜೋಡಿಸ್ತೇನೆ. ಇದನ್ನ ಬಿಂದು ಬಿ ಅಂತ ಹೇಳಿ ಬರಿತೇನೆ. ಈಗ ಓ ಮತ್ತು ಬಿ ತ್ರಿಜ್ಯವಾಗಿಟ್ಟುಕೊಂಡು ನೋಡಿ, ಇದು ತ್ರಿಜ್ಯವಾಗಿಟ್ಟುಕೊಂಡು ಓವಿನಲ್ಲಿ ಇಟ್ಟು ಇಲ್ಲಿಂದ ಒಂದು ತ್ರಿಜ್ಯವನ್ನ ಎಳೆಯಿರಿ, ಅಂದ್ರೆ ರೇಖೆಯನ್ನ ಎಳೆಯಿರಿ ಈ ರೀತಿ. ಆಯ್ತಾ? ಈಗ ಬಂದ ಬಿಂದು ಉಂಟಲ್ವಾ, ಇದು ವರ್ಗಮೂಲ 3. ಇದು 1 ಯೂನಿಟ್ 1 ಯೂನಿಟ್. ಇದು ವರ್ಗಮೂಲ 2. ಇದು ಪುನಃ 1 ಯೂನಿಟ್. ಇಲ್ಲೇನಾಗ್ತದೆ, ವರ್ಗಮೂಲ 3 ಸಿಗ್ತದೆ. ಸೊ ಸಿಕ್ಕಿದ ಬಿಂದು ವರ್ಗಮೂಲ 3.